ನೋಡ್ತಾ ಇದ್ದೀರಾ ಡಿಎನ್ಕೆ ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ದಾಂಡೇಲಿಯಲ್ಲಿ ಕಸ ಹಾಕುವವರಿಗೆ ಬೀಳಲಿದೆ ದಂಡ. ದಾಂಡೇಲಿ. ನೀವೇನಾದರೂ ದಾಂಡೇಲಿ ನಗರದ ರಸ್ತೆಬದಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುತ್ತಿದ್ದರೆ ಎಚ್ಚರ. ದಾಂಡೇಲಿ ನಗರಸಭೆ ಈಗ ಕಸ ಹಾಕುವವರ ವಿರುದ್ಧ ಕಠಿಣ ಸಮರ ಸಾರಿದೆ. ಎಲ್ಲೆಂದರಲ್ಲಿ ಕಸ ಹಾಕಿದರೆ ಬೀಳುತ್ತೆ ದಂಡ. ಶಾಸಕ ಆರ್.ವಿ. ದೇಶಪಾಂಡೆ ಅವರ ಸೂಚನೆಯ ಮೇರೆಗೆ ನಗರದಾದ್ಯಂತ ಸ್ವಚ್ಛತಾ ಅಭಿಯಾನಕ್ಕೆ ವೇಗ ನೀಡಲಾಗಿದೆ. ಕಳೆದ 1 ತಿಂಗಳಲ್ಲಿ ಅಡ್ಡಾದಿಡ್ಡಿ ಕಸ ಎಸೆದ 35 ಜನರನ್ನ ಪತ್ತೆ ಹಚ್ಚಲಾಗಿದ್ದು, ಇವರಲ್ಲಿ 21 ಜನರಿಗೆ ಕಟ್ಟುನಿಟ್ಟಿನ ನೋಟಿಸ್ ನೀಡಲಾಗಿದೆ. ಈಗಾಗಲೇ ನಗರಸಭೆ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದವರಿಂದ ಈವರೆಗೆ 14 ಜನರಿಂದ 7,500 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ನಗರದ ಸ್ವಚ್ಛತೆಯನ್ನ ಹಾಳು ಮಾಡುವವರನ್ನ ಪತ್ತೆ ಹಚ್ಚಲು ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗುತ್ತಿದೆ. ಕಸ ಹಾಕುವವರನ್ನ ಸ್ಥಳದಲ್ಲೇ ಹಿಡಿಯಲು ವಿಶೇಷ ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ದಂಡ ಕಟ್ಟದ ಒಬ್ಬ ವ್ಯಕ್ತಿಯ ಮೇಲೆ ಈಗಾಗಲೇ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದು ನಗರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ. ದಾಂಡೇಲಿಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾತನಾಡಿ, ದಾಂಡೇಲಿಯ 99% ಜನರು ಸ್ವಚ್ಛತೆಗೆ ಸಹಕರಿಸುತ್ತಿದ್ದಾರೆ. ಆದರೆ ಕೇವಲ 1% ಜನರಿಂದ ಇಡೀ ನಗರದ ಹೆಸರಿಗೆ ಮಸಿ ಬಳಿಯುವಂತಾಗಿದೆ. ಆರೋಗ್ಯ ನಿರೀಕ್ಷಕ ವಿಲಾಸ್, ಅಧಿಕಾರಿ ಶುಭಂ ರಾಯ್ಕರ್ ಮತ್ತು ನಗರಸಭೆಯ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಸಕ್ರಿಯರಾಗಿದ್ದಾರೆ. ನಮ್ಮ ದಾಂಡೇಲಿ ನಮ್ಮ ಹೆಮ್ಮೆ. ವರದಿ ಬಿಎನ್ಕೆ ಎಕ್ಸ್‌ಪ್ರೆಸ್ ನ್ಯೂಸ್, ದಾಂಡೇಲಿ.